ಓಹೋ ಫ್ರೆಂಡ್ಸ್, ಫೈನಲಿ RCB ಫೈನಲ್ ಹೋಗುತ್ತೆ ಅಲ್ವಾ ಗೊತ್ತಿಲ್ಲ, ಬಟ್ ಈ ಸರ್ತಿ ಹೋಯ್ತಪ್ಪ ಅಂತಂದ್ರೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು RCB ಫೈನಲ್ ಮ್ಯಾಚ್ ನೋಡೋಕ್ಕೆ ನಾವೊಂದು ಬಜೆಟ್ ಅಲ್ಲಿ ಖತರ್ನಾಕ್ ಆಗಿರುವಂತ ಮಿನಿ ಪ್ರೊಜೆಕ್ಟರ್ ಅಂತ ತರಿಸಿದ್ವಿ. ಇದ್ರ ಬೆಲೆ ಏನು 15, 20, 30 ಸಾವಿರ ಅಂತ ಅನ್ಕೋಕ್ ಹೋಗ್ಬಿಡಿ. ಜಸ್ಟ್ ಇದ್ರ ಬೆಲೆ 6,000 ರೂಪಾಯಿ ಇದೆ. ನಾವು ಇದನ್ನ ಲಾಸ್ಟ್ 3-4 ಡೇಸ್ ಟೆಸ್ಟ್ ಮಾಡ್ತಿದ್ವಿ, ಮ್ಯಾಚ್ ನೋಡಿದ್ವಿ, ಮೂವಿ ನೋಡಿದ್ವಿ. ನನಗೆ ಇದು ಬಜೆಟ್ ಅಲ್ಲಿ ಒಂಥರ ಬೆಂಕಿ ಪ್ರಾಡಕ್ಟ್ ಅಂತ ಅನ್ಸಿದೆ. ಸೊ ಈ ಬಜೆಟ್ ಅಲ್ಲಿ ಇದನ್ನ ಕೊಂಡ್ಕೋಬಹುದಾ, ಪ್ರೋಸ್ ಕಾನ್ಸ್ ಇನ್ ಡೀಟೇಲ್ ಆಗಿ ಎಲ್ಲ ವಿಷಯಗಳನ್ನ ಸ್ಟ್ರೇಟ್ ಫಾರ್ವರ್ಡ್ ಆಗಿ ತಿಳಿಸ್ತಾ ಇದ್ದೀನಿ. ನೀವು ಚಾನಲ್ಗೆಲ್ಲ ಹೊಸದಾಗಿ ಬಂದಿರಾ ಅಂತಂದ್ರೆ ಕೆಳಗೆ ಕಾಣಿಸಿರುವಂತ ರೆಡ್ ಬಟನ್ ಒದ್ಬಿಟ್ಟು RCB ಕಪ್ ಗೆಲ್ಲುವಂಗೆ ಕಮೆಂಟ್ ಅಲ್ಲಿ ವಿಶ್ ಮಾಡಿ. ಮತ್ತೆ ಇದೇ ಸ್ಪಾನ್ಸರ್ ವಿಡಿಯೋ ಅಲ್ಲ ಆಯ್ತಾ, ನಾನು ಇದನ್ನ 6,000 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ್ದೀನಿ. ಮತ್ತೆ ಇದೇ ರೀತಿಯಾಗಿ ತುಂಬಾ ಗ್ಯಾಜೆಟ್ಸ್ ಗಳನ್ನ ರಿವ್ಯೂ ಮಾಡೋ ಸಲುವಾಗಿ ಪರ್ಚೇಸ್ ಮಾಡಿರ್ತೀವಿ. ಅದನ್ನೆಲ್ಲ ಸೇಲ್ಗೂ ಕೂಡ ಇಟ್ಟಿರ್ತೀವಿ, ತುಂಬಾ ಕಮ್ಮಿ ಪ್ರೈಸ್ ಸೇಲ್ ಮಾಡ್ತಿರ್ತೀವಿ. ಕೆಳಗೊಂದು ಗೂಗಲ್ ಶೀಟ್ ನ ಲಿಂಕ್ ಕೊಟ್ಟಿರ್ತೀನಿ, ಅದ್ಮೇಲೆ ಚೆಕ್ ಮಾಡಿದ್ರೆ ನಿಮಗೆ ನಾವು ಏನು ರಿವ್ಯೂ ಮಾಡಿರ್ತೀವಿ ಎಲ್ಲ ಪ್ರಾಡಕ್ಟ್ಸ್ಗಳು ಅಲ್ಲಿ ನಿಮಗೆ ಬೈ ಮಾಡೋಕ್ಕೆ ಆಪ್ಷನ್ ಸಿಗುತ್ತೆ. ಸೊ ಡೆಫಿನೆಟ್ಲಿ ಇಂಟ್ರೆಸ್ಟ್ ಇದ್ದೀರಪ್ಪ ಅಂತಂದ್ರೆ ಈ ಪ್ರಾಡಕ್ಟ್ಸ್ಗಳನ್ನ ಡೈರೆಕ್ಟ್ಲಿ ಅಲ್ಲಿಂದಾನೆ ಪರ್ಚೇಸ್ ಮಾಡಬಹುದು. ಬನ್ನಿ ಮಾಡ್ಬೋದು ಈ ಪ್ರಾಡಕ್ಟ್ನ ಎಲ್ಲ ಅನ್ಬಾಕ್ಸ್ ಮಾಡೋಣ. ಸೊ ಕಾಮಿಡಿ ಮಾಡ್ತಾ ಇದ್ದೀನಿ, ಆಲ್ರೆಡಿ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ನೋಡಿ ಲಾಸ್ಟ್ ಟೆಸ್ಟ್ ಮಾಡ್ತೀವಿ, ನೋಡೋಕ್ಕೆ ಈ ಪ್ರಾಡಕ್ಟ್ ಈ ರೀತಿ ಆಗಿದೆ. ಬಟ್ ಸ್ಟಿಲ್ ಒಂದ್ಸತಿ ಬಾಕ್ಸ್ ಎಕ್ಸೆಸರೀಸ್ ಆದರೂ ಏನು ಸಿಗುತ್ತೆ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಬಾಕ್ಸ್ ನೋಡೋಕ್ಕೆ ಈ ರೀತಿಯಾಗಿ ನೋಡೋಕ್ಕೆ ಸಿಗುತ್ತೆ. ಎಲ್ಲ ಇದರಂಥ ಸ್ಪೆಸಿಫಿಕೇಶನ್ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಎಲ್ಲ ಡೀಟೇಲ್ಸ್ಗಳ ಕೂಡ ನೋಡ್ತಾ ಇದ್ವಿ. ಬಾಕ್ಸ್ ಒಳಗಡೆ ಮೊದಲು ನಿಮಗೆ ಯೂಸರ್ ಮೇಲೆ ಮತ್ತು ವಾರಂಟಿ ಕಾರ್ಡ್ ಸಿಗುತ್ತೆ, ಒಂದು ಪವರ್ ಕೇಬಲ್ ಅನ್ನ ಕೊಟ್ಟಿದ್ದಾರೆ, ಮತ್ತೊಂದು ರಿಮೋಟ್ ಕಂಟ್ರೋಲ್ ಮತ್ತು ಈ ಆಕ್ಸ್ ಕೇಬಲ್ ಜೊತೆಗೆ ಇದೇ ನೋಡಿ ನಮ್ಮ ಮೇನ್ ಪ್ರೊಜೆಕ್ಟರ್. ಸದ್ಯಕ್ಕೆ ಎಸೆಸರೀಸ್ನ ಸೈಡ್ ಗಿಡ ಅಂತೆ. ಸೊ ಮೊದಲನೇದಾಗಿ ಈ ಪ್ರೊಜೆಕ್ಟರ್ 6,000 ರೂಪಾಯಿ ಇದೆ ಅಂತ ಅನ್ಸೋದಿಲ್ಲ, ಅಷ್ಟು ಇದ್ರ ಬಿಲ್ಡ್ ಕ್ವಾಲಿಟಿ ಆಗಿರಲಿ ಮತ್ತು ದೊಡ್ಡದಾಗಿರೋಂಥ ಸೈಜ್ ನೋಡ್ತಾ ಇದ್ವಿ. ಸೊ ಫ್ರಂಟ್ ಅಲ್ಲಿ ಇದರಂತ ಬ್ರ್ಯಾಂಡ್ ನೇಮ್ ಹೆಸರನ್ನ ಕೊಡಿದ್ದಾರೆ, ಅಡ್ಜಸ್ಟ್ಮೆಂಟ್ ಕೀನ ನೋಡ್ತಾ ಇದ್ವಿ. ಮೇನ್ ಸ್ಟ್ರೀಮ್ ಇಲ್ಲಿಂದನೇ ಆಗುತ್ತೆ. ಕೆಳಗಡೆ ಬಾಟಮ್ ಅಲ್ಲಿ ಒಂದು ಒಳ್ಳೆ ಹೆವಿ ಆಗಿರುವಂಥ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಮತ್ತು ಇದು ಕಂಪ್ಲೀಟ್ಲಿ 180 ಡಿಗ್ರಿ ಈ ರೀತಿ ರೊಟೇಟ್ ಆಗುತ್ತೆ ಮತ್ತು ಹೆವಿ ಕೂಡ ಇದೆ. ಹಿಂದಿನ ಭಾಗ ನಿಮಗೆ ಇಲ್ಲಿ ಒಂದು ಕೂಲಿಂಗ್ ಫ್ಯಾನ್ ನ ಕೊಟ್ಟಿದ್ದಾರೆ, ಏರ್ ವೆಂಟಿಲೇಷನ್ ಸ್ಪೇಸ್ ಇದೆ, ಮೇನ್ ಸ್ವಿಚ್ ಕೀ, HDMI ಸ್ವಿಚ್ ಆನ್ ಬೋರ್ಡ್, 3.5 ಜಾಕ್, USB. ಇಷ್ಟೇ ಅಲ್ಲದೆ ಈ ಪ್ರೊಜೆಕ್ಟರ್ನ ನೀವು ಎಲ್ಲಿ ಬೇಕಾದ್ರೂ ವಾಲ್ ಮೌಂಟ್ ಮಾಡ್ಕೋಬಹುದು, ಈ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇದನ್ನ ಕನೆಕ್ಟ್ ಮಾಡೋದು ಕೂಡ ತುಂಬಾ ಸಿಂಪಲ್ ಆಗಿದೆ. ಜಸ್ಟ್ ಈ ಪವರ್ ಕೇಬಲ್ನ ಈ ರೀತಿ ನೀವು ಪ್ಲಗ್ ಇನ್ ಮಾಡಿ ಒಂದ್ಸರ್ತಿ ಕರೆಂಟ್ ಸ್ವಿಚ್ ಆನ್ ಮಾಡಿಬಿಟ್ಟು ಈ ಹಿಂದೆ ಕಾಣಿಸಿರುವಂಥ ಈ ಸ್ವಿಚ್ ಆನ್ ಮಾಡಿದ್ರೆ ಆಯಿತು. ಇದು ಆಟೋಮೆಟಿಕ್ ಆಗಿ ಈ ರೀತಿ ಸ್ಟಾರ್ಟ್ ಆಗುತ್ತೆ. ಸೊ ಒನ್ ಟೈಮ್ ಇದನ್ನ ನೀವು ಫಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಕಂಪ್ಲೀಟ್ಲಿ ಇದು ರಿಮೋಟ್ ಕಂಟ್ರೋಲ್ ಮೇಲೆ ಕೆಲಸ ಮಾಡುತ್ತೆ. ಇಲ್ಲಿ ಮೇನ್ ಸ್ವಿಚ್ ಆನ್ ಆಫ್ ಕೀ ಇದೆ ಮತ್ತು MS ಅಂತ ಬಟನ್ ಇದೆ, ಇದು ಅಡ್ಜಸ್ಟ್ಮೆಂಟ್ ನೋಡ್ತಾ ಇದ್ವಿ. ಓಕೆ, ಮತ್ತೊಂದು ಮೌಸ್ ಬಟನ್ ಕೂಡ ಇದೆ, ವ್ಯಾಲ್ಯೂಮ್ ಕಂಟ್ರೋಲ್ ಕೂಡ ಮಾಡ್ಕೋಬಹುದು. ಇನ್ನಿದ್ರ ತುಂಬಾ ಫೀಚರ್ಸ್ನ ಎಲ್ಲ ನೀವು ಈ ರಿಮೋಟ್ ಕಂಟ್ರೋಲ್ ಇಂದನೇ ಆಪರೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಸ್ಕ್ರೀನ್ ಮೇನ್ ಮೆನು ನೋಡ್ಕೋಬಹುದು. ಈ ರೀತಿ ಇರುವಂಥ ಆಪ್ಷನ್ಸ್ಗಳಿದೆ, ಬೇರೆ ಬೇರೆ ಮಲ್ಟಿಪಲ್ ಅಪ್ಲಿಕೇಶನ್ಸ್ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ನೋಡಕ್ಕೆ ಸಿಗ್ತದೆ. ಬಿಕಾಸ್ ಈ ಪ್ರೊಜೆಕ್ಟರ್ ಒಂದು ಆಂಡ್ರಾಯ್ಡ್ ಪ್ರೊಜೆಕ್ಟರ್ ಇದೆ ಆಯ್ತಾ. ಇಲ್ಲಿ ನಿಮಗೆ ಗೂಗಲ್ ಪ್ಲೇ ಸ್ಟೋರ್ ಕೆಲವೊಂದು ಅಪ್ಲಿಕೇಶನ್ಸ್ಗಳು, ಗೇಮ್ಸ್ಗಳು ಕೂಡ ಇನ್ಸ್ಟಾಲ್ ಮಾಡ್ಕೊಂಡು ಅದನ್ನ ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲಿ ಕೆಲವೊಂದು ಪ್ರೀ ಇನ್ಸ್ಟಾಲ್ಡ್ ಅಪ್ಲಿಕೇಶನ್ OTT ಪ್ಲಾಟ್ಫಾರ್ಮ್ಸ್ಗಳು ನೋಡಕ್ಕೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಅಮೆಝಾನ್ ಪ್ರೈಮ್ ಆಗಿರಲಿ, ನೆಟ್ಫ್ಲಿಕ್ಸ್ ಆಗಿರಲಿ, ಯೂಟ್ಯೂಬ್ ಆಗಿರಲಿ, ಇನ್ನಿತರ ತುಂಬಾ ಬೇರೆ ಬೇರೆ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಇನ್ ಬಾಕಿ ಮೇನ್ ಸ್ಪೆಸಿಫಿಕೇಶನ್ ಬಂದ್ವಿ ಅಂದ್ರೆ ಇದು 1 GB ರ್ಯಾಮ್ ಮತ್ತು 8 GB ಸ್ಟೋರೇಜ್ ನ ಒಳಗೊಂಡಿದೆ. Wi-Fi 6 ಮಾತ್ರ ಇದಕ್ಕೆ ಸಪೋರ್ಟ್ ಆಗುತ್ತೆ. ನೀವು ಬೇರೆ ಬೇರೆ ಈ ಮೊಬೈಲ್ ಹಾಟ್ಸ್ಪಾಟ್ ಅಲ್ಲಿ Wi-Fi 6 ಇತ್ತಂದ್ರೆ ಅವಾಗ ಮಾತ್ರ ಇದು ಕೆಲಸ ಮಾಡುತ್ತೆ. ನಾರ್ಮಲಿ ನಮ್ಮ ಆಫೀಸ್ ಇರುವಂಥ ವೈಫೈ ಇದು ಅಷ್ಟೊಂದು ಈಸಿಯಾಗಿ ಕನೆಕ್ಟ್ ಆಗಿಲ್ಲ. ಬಟ್ ಇದೇನು ದೊಡ್ಡ ಇಶ್ಯೂ ಅಲ್ಲ. ನಿಮ್ಮ ಹತ್ರ ಇಥರ್ನೆಟ್ ಎಲ್ಲ ಇತ್ತಪ್ಪ ಅಂದ್ರೆ ಡೈರೆಕ್ಟ್ಲಿ ಹೈ ಸ್ಪೀಡ್ ಇಂಟರ್ನೆಟ್ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಯಾವುದೇ ಇಶ್ಯೂ ಇಲ್ಲ, ತುಂಬಾ ಕ್ಲೀನ್ ಮತ್ತು ಸ್ಮೂತ್ ಆಗಿ ಕೆಲಸ ಮಾಡುತ್ತೆ. ಇದು ಯಾವಾಗ ಇದರಿಂದ ಸ್ಕ್ರೀನ್ ಕ್ವಾಲಿಟಿಗೆ ಬರ್ತೀವಿ, ಎಸ್ಪೆಷಲಿ 200 ಇಂಚಸ್ನ ಬಿಗ್ಗರ್ ಸ್ಕ್ರೀನ್ ಸೈಜ್ನ ಆಪ್ಷನ್ ಏನೋ ಕೊಟ್ಟಿದ್ದಾರೆ. ಬಟ್ ನೀವು ಯಾವಾಗ ಈ 200 ಇಂಚಿನ ಸ್ಕ್ರೀನ್ ದೊಡ್ಡ ಸೈಜಲ್ಲಿ ಇಟ್ಕೋತೀರ ನೋಡಿ, ಆವಾಗ ಇರುವಂಥ ಬ್ರೈಟ್ನೆಸ್ ಮತ್ತು ಕ್ಲಾರಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ನಾನು ಯೂಸ್ ಮಾಡಿರೋ ಪ್ರಕಾರ ಇದನ್ನ ಎಷ್ಟು ಹತ್ತಿರ ಇಡ್ತೀವಿ, ಎಷ್ಟು ಚಿಕ್ಕ ಸ್ಕ್ರೀನ್ ಇಡ್ತೀವಿ, ಅಷ್ಟು ಬ್ರೈಟರ್ ಕೂಡ ಇರುತ್ತೆ, ಅಷ್ಟು ಕಲರ್ಫುಲ್ ಕೂಡ ಇರುತ್ತೆ, ಅಷ್ಟು ಕ್ಲಾರಿಟಿ ಕೂಡ ಸಿಗುತ್ತೆ. ಸೊ ಒಟ್ಟಾರೆ ಇಲ್ಲಿ 8400 ಲುಮಿನ್ಸ್ನ ಬ್ರೈಟ್ನೆಸ್ ಕೊಟ್ಟಿದ್ದಾರೆ. ಇಲ್ಲಿ 60 Hz LCD ಈ ಡಿಫ್ರೆಂಟ್ ಟೆಕ್ನಾಲಜಿಯಿಂದ ಇರುವಂಥ ಈ ಡಿಸ್ಪ್ಲೇ ಕ್ವಾಲಿಟಿನ ಇದರಲ್ಲಿ ಪ್ರೊವೈಡ್ ಮಾಡಿದ್ರೆ. ಸೊ ನಾನಿಲ್ಲಿ ವಿಡಿಯೋ ನೋಡಬೇಕಾದ್ರೆ ಇರುವಂಥ ಕ್ಲಾರಿಟಿ, ಕಲರ್ಸ್ಗಳು ಡಿಫ್ರೆಂಟ್ ಮೋಡ್ಸ್ಗಳೊಂದಿಗೆ ಟೆಸ್ಟ್ ಮಾಡಿದ್ದೀನಿ. ನನಗೆ ಇರುವಂಥ ಈ ಪ್ರೈಸ್ ರೇಂಜಲ್ಲಿ ಬ್ರೈಟ್ನೆಸ್ ಸ್ವಲ್ಪ ನನಗೆ ಓಕೆ ಅನ್ನೋದಕ್ಕಿಂತ ಬೆಸ್ಟ್ ಅಂತಾನೆ ಕರಿತೀನಿ. ಬಟ್ ಪ್ರೈಸ್ ನೋಡ್ಕೊಂಡಾಗ ನನಗಿರುವಂಥ ಕ್ವಾಲಿಟಿ ನಿಜವಾಗ್ಲೂ ಇಷ್ಟ ಆಯಿತು. ಇನ್ನು ಇದರಲ್ಲಿ ಮತ್ತೊಂದು ಮೇನ್ ಕ್ಯಾಚ್ ಏನು ಗೊತ್ತಾ, ಸೊ ಈ ಪ್ರೊಜೆಕ್ಟರ್ನ ಆಫೀಷಿಯಲ್ ವೆಬ್ಸೈಟ್ ಮತ್ತು ಇವರ ಈ ಅಮೆಝಾನ್ ಲಿಸ್ಟಿಂಗ್ ಅಲ್ಲಿ 4K ಅಂತ ಹಾಕಿದ್ದಾರೆ, 1080p ಕೂಡ ಅಂತ ಹಾಕಿದ್ದಾರೆ, ಎವನ್ ಬಾಕ್ಸ್ ಮೇಲೆ ಕೂಡ 1080p ಅಂತ ಕೊಟ್ಟಿದ್ದಾರೆ. ಬಟ್ ಇದು ಕಾಂಪ್ರೆಸ್ ಆಗಿಬಿಟ್ಟು ಲೈಕ್ ನೀವೇನಾದರೂ 4K ವಿಡಿಯೋ ಪ್ಲೇ ಮಾಡ್ತಿದ್ದೀರಾ ಅಂತಂದರೆ ಅದನ್ನ ಕಾಂಪ್ರೆಸ್ ಮಾಡಿಬಿಟ್ಟು 720p ನಲ್ಲಿ ವಿಡಿಯೋನ ಪ್ಲೇ ಮಾಡುತ್ತೆ. ಅದು ಜಸ್ಟ್ ಈ ಪ್ರೊಜೆಕ್ಟರ್ನ ಯೂಸ್ ಮಾಡಿಕೊಂಡು, ಈ ಪ್ರೊಜೆಕ್ಟರ್ ಅಂತ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಮಾಡಿದಾಗ ಮಾತ್ರ ಆ ಕ್ವಾಲಿಟಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನಿಮ್ಮ ಹತ್ರ ನಿಮ್ಮ ಲ್ಯಾಪ್ಟಾಪ್ ಇದೆ ಅಥವಾ ಮೊಬೈಲ್ ಏನಾದರೂ HDMI ಪೋರ್ಟಿಂದ ಕನೆಕ್ಟ್ ಮಾಡಿದ್ರಿ ಅಂತಂದರೆ ನೀವು 4K ವಿಡಿಯೋ ಪ್ಲೇ ಮಾಡಿದ್ರೆ ನಿಮಗೆ 1080p ಸಪೋರ್ಟ್ ಆಗುತ್ತೆ. ಇಲ್ಲಿ ಕ್ಲಾರಿಟಿ ಕೂಡ ಈ ನಾರ್ಮಲ್ ಈ ಅಪ್ಲಿಕೇಶನ್ಗಿಂತ ನೀವು HDMI ಇಂದ ಒಳ್ಳೆ ಕ್ವಾಲಿಟಿ ಪಡ್ಕೋಬಹುದು. ಇಷ್ಟೇ ಇದೆ, ನನಗೇನು ಇದರಲ್ಲಿ ಕ್ವಾಲಿಟಿನಲ್ಲಿ ಕಂಜ್ಯೂಸಿ ಅನಿಸಿಲ್ಲ ಆಯಿತಾ. ನಾನು 720p ಆಗಿರಲಿ ಅಥವಾ 1080p ನಲ್ಲಿ ವಿಡಿಯೋ ನೋಡ್ತಿದ್ದೀನಿ ಅಂತಂದರೆ ನನಗೆ ತುಂಬ ಒಳ್ಳೆ ಕ್ಲಾರಿಟಿ ಮತ್ತೊಂದು 15-20 ಸಾವಿರ ಪ್ರೊಜೆಕ್ಟ್ನಲ್ಲಿ ನಾವು ಯಾವ ರೀತಿ ಕ್ವಾಲಿಟಿ ನೋಡ್ತೀವಿ ಅದೇ ರೀತಿಯಾಗಿರುವಂಥ ಎಕ್ಸ್ಪೀರಿಯನ್ಸ್ ಇದೆ. ಈ ಮೇನ್ ಅಡ್ಜಸ್ಟ್ಮೆಂಟ್ ಬಟನ್ ನೀವು ಕರೆಕ್ಟಾಗಿ ಸೆಟ್ ಮಾಡಿದ್ರೆ ಎಸ್ಲಿ ಬ್ರೈಟ್ನೆಸ್ ಒಂದು ಸ್ವಲ್ಪ ಚಿಕ್ಕಪುಟ್ಟು ಕಮ್ಮಿ ಅನಿಸಿದ್ರೆ ಕ್ಲಾರಿಟಿ ನನಗೇನು ಕಮ್ಮಿ ಅನಿಸಿಲ್ಲ. ಇಲ್ಲಿ ನಿಜವಾಗ್ಲೂ ಕಲರ್ಸ್
ತುಂಬಾ ಬೆಟರ್ ಆಗಿದೆ. ಇನ್ನು ಈ ಪ್ರಾಜೆಕ್ಟ್ ಇರುವಂತ ಬೆಸ್ಟ್ ಪಾರ್ಟ್ ಮತ್ತು ಇದರಂತ ಕನೆಕ್ಷನ್ಸ್ ಗಳಾಗಿರಲಿ ಮತ್ತೆ ನನಗೆ ತುಂಬಾ ಇಷ್ಟ ಆಗಿರುವಂತ ಫೀಚರ್ಸ್ ಏನಪ್ಪಾ ಅಂತಂದ್ರೆ ಮೊಟ್ಟ ಮೊದಲು ಇದೊಂದು ಆಂಡ್ರಾಯ್ಡ್ ಪ್ರಾಜೆಕ್ಟ್ ಇರೋದ್ರಿಂದ ನೀವು ಯಾವುದೇ ಗೇಮ್ಸ್ ಗಳನ್ನ ಸ್ಕ್ರೀನ್ ಕಾಸ್ಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಈ ಮಿರಾಕಾಸ್ಟ್ ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ಸ್ಕ್ರೀನ್ ಮಿರರಿಂಗ್ ಆನ್ ಮಾಡಿದ್ರೆ ಸಾಕು. ಇಲ್ಲಿ ನೀವು ಯಾವುದೇ ಸ್ಕ್ರೀನ್ ಮಿರರಿಂಗ್ ಒಂದಿಗೆ ಹೈ ಕ್ವಾಲಿಟಿ ನಿಮ್ಮ ಮೊಬೈಲ್ ಕ್ಲಾರಿಟಿ ಸಖತ್ತಾಗಿ ಬರುತ್ತೆ. ನಾರ್ಮಲ್ ಅಪ್ಲಿಕೇಶನ್ ಯೂಸ್ ಮಾಡೋದಕ್ಕಿಂತ ಇಲ್ಲಿ ಕ್ಲಾರಿಟಿನ ತುಂಬಾ ಚೆನ್ನಾಗಿ ನೋಡ್ತಾ ಇದ್ರಿ. ನಾವು ಇದರಲ್ಲಿ BGM ಕೂಡ ಟೆಸ್ಟ್ ಮಾಡಿದ್ವಿ. ನಿಮ್ಮ ಹತ್ರ ಒಳ್ಳೆ ಇಂಟರ್ನೆಟ್ ಕನೆಕ್ಷನ್ ಇತ್ತಪ್ಪ ಅಂತಂದ್ರೆ ಡೆಫಿನೆಟ್ಲಿ ಲ್ಯಾಗ್ ಫ್ರೀ ನೀವು ಇಲ್ಲಿ ಗೇಮ್ ಪ್ಲೇ ಕೂಡ ಆಟ ಆಡ್ಕೋಬಹುದು. ಮತ್ತೆ ಲೈಕ್ ಸ್ವಲ್ಪ ನಿಮ್ಗೆ ಡಿಲೇ ಸಿಗತ್ತಾಯ್ತಾ, ಲೈಕ್ ನೀವು ಪ್ರೆಸ್ ಮಾಡಿದ ತಕ್ಷಣ ಸ್ವಲ್ಪ ಬುಲೆಟ್ 1 ಸೆಕೆಂಡ್ ಡಿಲೇ ಆದಾಗ ಫೀಲ್ ಇರುತ್ತೆ. ಕೆಲವೊಂದು ಟೈಮ್ ಅಂತೂ ಆಕ್ಯುರೇಟ್ಲಿ ಕರೆಕ್ಟ್ ಆಗಿ ಕೆಲಸ ಕೂಡ ಮಾಡುತ್ತೆ. ಇನ್ನು ಈ ಆಕ್ಸ್ ಕೇಬಲ್ ಇಂದ ನೀವು ಎಕ್ಸ್ಟ್ರಾ ಬೇರೆ ಸ್ಪೀಕರ್ಸ್ನ ಕೂಡ ಇಲ್ಲಿ ಕನೆಕ್ಟ್ ಮಾಡ್ಕೋಬಹುದು, ಅಥವಾ ಬ್ಲೂಟೂತ್ ಅಂತಂದ್ರೆ ನಿಮ್ಮ ಮೊಬೈಲ್ ಒಂದಿಗೆ ಕನೆಕ್ಟ್ ಕೂಡ ಮಾಡ್ಕೋಬಹುದು, ಅಥವಾ ಬೇರೆ ಚಿಕ್ಕ ಪುಟ್ಟ ಬ್ಲೂಟೂತ್ ಸ್ಪೀಕರ್ ಒಂದಿಗೆ ಕೂಡ ಕನೆಕ್ಟ್ ಮಾಡ್ಕೊಂಡು ಇದನ್ನ ಯೂಸ್ ಮಾಡ್ಕೋಬಹುದು. ಈ HDMI ಪಿನ್ ಏನಿದೆ ಇದಕ್ಕೆ ನೀವು ನಿಮ್ಮ ಲ್ಯಾಪ್ಟಾಪ್ನ ಡೈರೆಕ್ಟ್ಲಿ ಈ ರೀತಿ ಪ್ಲಗ್ ಇನ್ ಮಾಡಿಬಿಟ್ಟು ಈ ರೀತಿ ಕನೆಕ್ಟ್ ಮಾಡ್ಕೊಂಡ್ರೆ ಇದನ್ನ ನೀವು ಡೈರೆಕ್ಟ್ಲಿ ಸ್ಕ್ರೀನ್ ಮಿರರ್ ಮಾಡ್ಬೋದು ಅಥವಾ ಪ್ರೊಜೆಕ್ಷನ್ ಯೂಸ್ ಮಾಡ್ಕೋಬಹುದು. ಇವೆಂಟ್ಸ್ಗಳು ಹೋಗಿದ್ದೀರಾ ಅಂತಂದ್ರೆ ಇಮೇಜಸ್ಗಳು, ಫ್ಯಾಮಿಲಿ ಫಂಕ್ಷನ್ಸ್ಗಳಲ್ಲಿ ಅಥವಾ ಟ್ರಾವೆಲ್ ಮಾಡ್ತಿದ್ದೀರಾ ಅಂದ್ರೆ ಕೂಡ ಇದು ನಿಜವಾಗ್ಲೂ ತುಂಬಾ ಹೆಲ್ಪ್ಫುಲ್ ಇದೆ. ಇನ್ನು ಮೇನ್ USB ಪಿನ್ ಇಂದ ಕೂಡ ನೀವು ತುಂಬಾ ಬೇರೆ ಬೇರೆ ಡಿವೈಸಸ್ಗಳನ್ನ ಇದಕ್ಕೆ ಕನೆಕ್ಟ್ ಮಾಡ್ಕೋಬಹುದು. ಎಸ್ಪೆಷಲಿ ನೀವು ಪೆನ್ ಡ್ರೈವ್ ಕೂಡ ಇದಕ್ಕೆ ಡೈರೆಕ್ಟ್ಲಿ ಕನೆಕ್ಟ್ ಮಾಡ್ಕೊಂಡು ಅದನ್ನ ಕೂಡ ಈ ಫೋಲ್ಡರ್ ಇಂದ ಓಪನ್ ಮಾಡ್ಕೊಂಡು ಮೂವೀಸ್ಗಳನ್ನ ಡೈರೆಕ್ಟ್ಲಿ ಇಲ್ಲಿಂದಾನೆ ಸ್ಟ್ರೀಮ್ ಮಾಡ್ಕೋಬಹುದು. ಹಾಗಾದ್ರೆ ಓವರ್ ಆಲ್ ಈ 6,000 ರೂಪಾಯಿ ಸಿಗ್ತಿರುವಂತಹ ಮಿನಿ ಪ್ರೊಜೆಕ್ಟರ್ನ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತಪ್ಪ ಅಂತ ಕೇಳಿದ್ರೆ, ಟ್ರಸ್ಟ್ ಮೀ, ನಾನು ಇದಕ್ಕೆ ನಮ್ಮ ಆಫೀಸ್ ಇರುವಂತಹ ಹೋಮ್ ಥಿಯೇಟರ್ ಕನೆಕ್ಟ್ ಮಾಡಿದ್ವಿ, ಬ್ಲೂಟೂತ್ ಸ್ಪೀಕರ್ ಕನೆಕ್ಟ್ ಮಾಡಿದ್ವಿ, ಮೊಬೈಲ್ಸಲ್ಲಿ ಗೇಮ್ಸ್ ಕೂಡ ಆಟ ಆಡಿದ್ವಿ. ಲಾಸ್ಟ್ 3-4 ಡೇಸ್ ಅಂತ ಕೆಲವೊಂದು ಈ ಹೈಲೈಟ್ಸ್ RCB ಮ್ಯಾಚನ್ನು ಕೂಡ ಟೆಸ್ಟ್ ಮಾಡಿದ್ವಿ. ನಿಜವಾಗ್ಲೂ ಇದರಂಥ ಕ್ಲಾರಿಟಿ, ಕಲರ್ಸ್ಗಳು ನಿಜವಾಗ್ಲೂ ಚೆನ್ನಾಗಿದೆ. ಮತ್ತು ನಿಮ್ಮ ಹತ್ರ ಕರೆಕ್ಟ್ ಆಗಿರುವಂಥ ಪರದೆ ಇದೆಯಪ್ಪ ಅಂದರೆ ಇನ್ನೂ ಹೈ ಕ್ವಾಲಿಟಿ ಮತ್ತು ಡೆಫಿನೆಟ್ಲಿ ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಆದರೆ ಕೆಲವೊಂದು ಟೈಮ್ ನಾವು ಬೇರೆ ಈ ಕತ್ಲೆನಲ್ಲಿರುವಂಥ ಮೂವೀಸ್ಗಳನ್ನ ನೋಡಬೇಕಾದ್ರೆ ಇಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಇದೆಯಪ್ಪ ಅಂತ ಫೀಲ್ ಕೊಡುತ್ತೆ. ಅದರ್ವೈಸ್ ಬ್ರೈಟರ್ ಆಗಿರುವಂಥ ಕಲರ್ಫುಲ್ ನೀವು ಮೂವಿ ನೋಡ್ತಿದ್ದೀರಪ್ಪ ಅಂತಾರೆ ಈ ಇಶ್ಯೂಗಳು ಯಾವುದೂ ಆಗಲ್ಲ. ಮತ್ತೆ ನಾವು ಈ ಪ್ರಾಜೆಕ್ಟರ್ನ ಹೆವಿಯಾಗಿ ಟೆಸ್ಟ್ ಮಾಡಿದಪ್ಪ ಅಂದರೆ ಕಂಟಿನ್ಯೂಸ್ಲಿ 2.5 ಗಂಟೆ ಇದನ್ನ ಆನ್ ಮಾಡಿಬಿಟ್ಟು ಮೂವಿ ನೋಡಿದ್ವಿ. ಸೊ ಎಂಡ್ ಅಲ್ಲಂತೂ ತುಂಬ ಹೆವಿ ಬಿಸಿ ಆಗುತ್ತೆ. ಮತ್ತು ನೀವು ಇದನ್ನ ಬಿಸಿಲಲ್ಲಿ ಮೌಂಟ್ ಮಾಡಿದ್ದೀರಾ ಮತ್ತು ಎಲ್ಲಿ ಕೂಲ್ ಸ್ಪೇಸಲ್ಲಿ ಮೌಂಟ್ ಮಾಡಿದ್ದೀರಾ ಇದು ತುಂಬ ಮ್ಯಾಟರ್ ಕೂಡ ಆಗುತ್ತೆ. ನಾವು ಸ್ಟಾರ್ಟಿಂಗಲ್ಲಿ 1 ಗಂಟೆನೇ ಜಸ್ಟ್ ಇದನ್ನ ಯೂಸ್ ಮಾಡ್ಕೊಂಡಾಗ ಅಪ್ ಟು 44-45 ಡಿಗ್ರಿ ತನಕ ಇದ್ರ ಟೆಂಪ್ರೇಚರ್ನ ನೋಡ್ಕೊಂಡಿದ್ವಿ. ಬಟ್ ಕಂಟಿನ್ಯೂಸ್ಲಿ 2-3 ಗಂಟೆ ಯೂಸ್ ಮಾಡಿದ್ರು ಕೂಡ ಸೇಮ್ ಅದೇ 46 ಮ್ಯಾಕ್ಸ್ 47 ಹತ್ರ ಹೋಗಿತ್ತು. ಬಟ್ ಇದಕ್ಕೆ ಯಾವುದೇ ಇಶ್ಯೂ ಆಗುತ್ತೆ ಅಂತ ಅನ್ಸಲ್ಲ, ಬಿಕಾಸ್ ಹಿಂದೆ ಇದಕ್ಕೆ ಕೂಲಿಂಗ್ ಫ್ಯಾನ್ನ ಕೂಡ ಕೊಟ್ಟಿದ್ದಾರೆ ಮತ್ತು ವೆಂಟಿಲೇಷನ್ಗೆ ತುಂಬ ಓಪನ್ ಸ್ಪೇಸ್ನ ಕೊಟ್ಟಿದ್ದಾರೆ. ಸೊ ಇದು ಪ್ರೊಜೆಕ್ಷನ್ ಇದೆ, ಬಜೆಟಲ್ಲಿ ಇದೆಯಪ್ಪ ಅಂದರೆ ಕೆಲವೊಂದು ಚಿಕ್ಕಪುಟ್ಟನ ಕಾಂಪ್ರಮೈಸ್ ಕೂಡ ನಾವು ಮಾಡ್ಕೊಳ್ಳೇಬೇಕು. ಇಷ್ಟೇ ಇದಕ್ಕೆ ಹಿಂದೆ ಒಂದು ಸ್ಪೀಕರ್ ಕೂಡ ಕೊಡಿದ್ರೆ ಇದ್ರ ಕ್ವಾಲಿಟಿ ನನಗೆ ಅಷ್ಟೊಂದು ಜೋರಾಗಿ ಅಥವಾ ತುಂಬ ಸೌಂಡ್ ಮಾಡೋದಂತ ಅನ್ಸಲ್ಲ, ಒಂದು ಲೆವೆಲ್ಗೆ ಸೌಂಡ್ ಇದೆ ಅಷ್ಟೇ. ಹಾಗಾದರೆ ಕೇಳಬಹುದು 6,000 ರೂಪಾಯಿಗೆ ನಾನು ಇದನ್ನ ಕೊಂಡುಕೋಬೋದಾ? ಇದರಲ್ಲಿ ಸ್ಪೆಷಾಲಿಟಿ, ಪ್ರೋಸ್, ಕಾನ್ಸ್ ನಿಮ್ಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಟ್ರಸ್ಟ್ ಮೀ, ನಾನು ತುಂಬ ಡಿಫ್ರೆಂಟ್ 15-20-30 ಸಾವಿರ ರೂಪಾಯಿ ತೆಗೆಯುವಂಥ ಪ್ರಾಜೆಕ್ಟ್ಗಳನ್ನ ಕೂಡ ಟ್ರೈ ಮಾಡಿದ್ದೀನಿ. ಬಟ್ ಇದು ಯುನೀಕ್ನೆಸ್ ಏನಪ್ಪ ಅಂದರೆ ಇದು ತುಂಬ ಚೀಪಾಗಿ ಸಿಗ್ತಿದೆ ಮತ್ತು ಇದರಿಂದ ಬಿಲ್ಡ್ ಕ್ವಾಲಿಟಿ ಆಗಿರಲಿ, ಕಲರ್ಸ್ಗಳಾಗಿರಲಿ, ಎಲ್ಲ ಫೀಚರ್ಸ್ಗಳು ಇದರಲ್ಲಿ ಚೆನ್ನಾಗಿದೆ. ಸೊ ನೋಡಿ, ನೀವು ಬಜೆಟಲ್ಲೇ ಒಂಥರ ಮನೆಯಲ್ಲೇ ಪಾರ್ಟಿ, ಫಂಕ್ಷನ್, ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಒಳ್ಳೆ ಪ್ರೊಜೆಕ್ಟರ್ ಆಪ್ಷನ್ ಇರಬೇಕಪ್ಪ, ಮನೇಲಿ ಇರಬೇಕು ಈ ಗ್ಯಾಜೆಟ್ ಕೂಡ ಅಂತಂದರೆ, ನೀವು ಮಜಾ ಮಾಡಬೇಕು ಫ್ರೆಂಡ್ಸ್ ಜೊತೆ ಅಲ್ಲಪ್ಪ ಅಂದರೆ ಡೆಫಿನೆಟ್ಲಿ ಇದು ಒನ್ ಆಫ್ ದ ಬೆಸ್ಟ್ ಅನ್ನೋದಕ್ಕಿಂತ ವ್ಯಾಲ್ಯೂ ಫಾರ್ ಮನಿ ಮತ್ತೊಂದು ಗುಡ್ ಪ್ರಾಡಕ್ಟ್ ಅಂತ ಕರಿತೀನಿ. ಸೊ ಇದು ಬೇಕಾಗಿತ್ತಪ್ಪ ಅಂದರೆ ಇದು ಲಿಂಕ್ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಮತ್ತು ಇದು ಯಾವುದೋ ಬ್ರ್ಯಾಂಡ್ ಹೊಸದಿದೆ ಆಯಿತಾ, WZATCO ಅಂತ. ಬಟ್ ಈಗ ಆಲ್ರೆಡಿ ತುಂಬ ಪ್ರೊಜೆಕ್ಟರ್ನ ಇವರು ಆಲ್ರೆಡಿ ಲಾಂಚ್ ಮಾಡಿದ್ರೆ ಮತ್ತು ಅಮೆಝಾನಲ್ಲಿ ಇದು ಟಾಪ್ ಹೈಯೆಸ್ಟ್ ಸೆಲ್ಲಿಂಗ್ ಪ್ರೊಜೆಕ್ಟರ್ ಇದೆ, ಬಿಕಾಸ್ ವ್ಯಾಲ್ಯೂ ಫಾರ್ ಮನಿ ಮತ್ತೊಂದು ಒಳ್ಳೆ ಸ್ಪೆಸಿಫಿಕೇಶನ್ ಮಾಡ್ಕೊಂಡಿದೆ. ಸೊ ಡೆಫಿನೆಟ್ಲಿ ಈ ಪ್ರೊಜೆಕ್ಟರ್ನ ಬಜೆಟಲ್ಲಿ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಬಹುದು. ಇದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೇನಂತೆ ಇನ್ನಷ್ಟು ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಲಿ ನೆಕ್ಸ್ಟ್ ಒನ್. ನಮಸ್ಕಾರ.